ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 4 ಜನನು ರೆಡಿ ಆಗಿದ್ವಿ. ಮನೇಲಿ ಬೋರ್ ಹೊಡಿತಾ ಇತ್ತು. ಸೊ ಹಸ್ಬೆಂಡು ನಾನು ಗಾಡಿನ ಸರ್ವಿಸ್ ಬಿಡಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀರಾ ಅಂದರು. ಸೊ ನಾವು ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಆನ್ ದ ವೇ ಹೋಗ್ತಾ ಮಧ್ಯಾಹ್ನ ಲಂಚ್ ಏನೂ ತಿಂದಿದ್ದಿಲ್ಲ, ಹಾಗಾಗಿ ಅಲ್ಲೇ ದೋಸೆ ರೈಸ್ ಬಾತ್ ಎಲ್ಲ ತಿಂದ್ಕೊಂಡು ಗಾಡಿನ ಸರ್ವಿಸ್ ಬಿಡಕ್ಕೆ ಬಂದ್ವಿ. ಆಲ್ರೆಡಿ 3 ಟೈಮ್ಸ್ ಮಾಡಿಸಿದ್ದೀವಿ. ಸೊ 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ಕೊಂಡು ಕೂತಿದ್ರು, ನಾವು ಕೂಡ ಸುಮ್ಮನೆ ಕೂತ್ಕೊಂಡಿದ್ವಿ. ಫೈನಲ್ ಆಗಿ ಸರ್ವಿಸ್ ಎಲ್ಲ ಮಾಡಿ ಗಾಡಿ ಆಯಿಲ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇವಾಗ ಗಾಡಿ ವಾಶ್ ಎಲ್ಲ ಮಾಡಿ ಕೊಟ್ಟರು. ಸಖತ್ತಾಗಿತ್ತು. ಹೊಸಾದ ತಗೊಂಡಾಗ ಹೇಗಿತ್ತಲ್ವಾ ಆ ಥರ ನೋಡಿದಾಗ ಫುಲ್ ಖುಷಿ ಆಯಿತು. ಆಲ್ಮೋಸ್ಟ್ ನಾವು ಒಂದು 3 o'clock ಹೋದ್ವಿ, 4:30 ಆಗೋಯ್ತು ಅವ್ರ ಗಾಡಿ ಎಲ್ಲ ವಾಶ್ ಮಾಡಿ ಕೊಡೋಷ್ಟರಲ್ಲಿ. ಅದನ್ನೆಲ್ಲ ಈಸ್ಕೊಂಡು ಮತ್ತೆ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಬುಜ್ಜಿ ಬೇಬಿ ಗಾಡಿಯಲ್ಲಿ ಹೋಗ್ತಾ ಏನಾದರೂ ಒಂದು ಮಾಡಿ ತೋರಿಸ್ತಾ ಇರ್ತಾನೆ. ಆ್ಯಂಡ್ ಅವ್ರ ಅಪ್ಪನ ಕೂದಲು ಚೆನ್ನಾಗಿ ಸಿಗುತ್ತಾ ಇಟ್ಕೊಂಡು ಎಳಿತಾ ಇದ್ದ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ನಾನು ಇಲ್ಲಿ ಮಾಡಿ ಮೇಲೆ ಬಂದಿದ್ದೀನಿ. ಸ್ವಲ್ಪ ಗಿಡಗಳೆಲ್ಲ ಒಣಗೋಗಿತ್ತು. ಆ ಎಲೆಗಳೆಲ್ಲ ಕಿತ್ತಾಕ್ತಾ ಇದ್ದೆ. ಆ್ಯಂಡ್ ಕಟ್ ಮಾಡೋದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೆ. ನನಗೆ ಏನಾದರೂ ಒಂಥರ ಥೆರಪಿ ಥರ ಇದು. ಏನಾದರೂ ಬೇಜಾರಾದರೆ ಸಡನ್ನಾಗಿ ಆರಾಮಾಗಿ ಇಲ್ಲಿ ಬಂದು ನಿಂತ್ಕೊಂಡು ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದು ಮೂಡೇ ಚೇಂಜ್ ಆಗಿಬಿಡುತ್ತೆ. ಹಾಗೆ ಅವತ್ತು ಗೆಡ್ಡೆ ತೊಗೊಂಡು ಬಂದು ಹಾಕಿದ್ನಲ್ಲ, ಇಲ್ಲಿ ನೋಡಿ 1 ಚಿಗುರಿದೆ, ಇನ್ನೂ 2 ಚಿಗುರು ಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಂಜೆ ಮೇಲೆ ಹಸ್ಬೆಂಡು ಈ ಥರದ್ದು ಹುಣ್ಸೆಹಣ್ಣು ತೊಗೊಂಡು ಬಂದು ಕೊಟ್ಟಿದ್ರ. 3 ಜನನು ಇಟ್ಕೊಂಡು ತಿಂತಾ ಇದ್ವಿ. ಸಕ್ಕತ್ತಾಗಿತ್ತು. ಆಮೇಲೆ ಕಬಡ್ಡಿ ಆಡೋಣ ಅಂತ ಹೇಳ್ಬಿಟ್ಟು 4 ಜನನು ನಾವೊಂದು ಕಡೆ ಅವರೊಂದು ಕಡೆ ಇಟ್ಕೊಂಡಿದ್ವಾ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು ಒಂಥರ ಇವತ್ತು. ಆಮೇಲೆ ಅವರೆಲ್ಲ ಚಿಕನ್ ತಿಂದರು. ನನಗೆ ಸ್ವಲ್ಪ ಹೀಟಾಗಿ ಸೆಕ್ಷನ್ ಗಾಯ ಎಲ್ಲ ನೋವುತ್ತೆ. ಹಾಗಾಗಿ ನನಗೆ ಅಂತ ಆಮ್ಲೆಟ್ ಮಾಡಿಕೊಟ್ರು ಹಸ್ಬೆಂಡು. ಸಖತ್ತಾಗಿತ್ತು. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.